ಪ್ರಕರಣ ಏನಿದೆ ಇಡೀ ರಾಜ್ಯವನ್ನು ಕೂಡ ಬೆಚ್ಚಬೀಳಿಸಿತ್ತು. ಅದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಿರುವಂತಹ ಘಟನೆ. ಸೊ ಏನು ಹೇಳ್ತೀರಾ? ಮೇಡಮ್, ಅದು ಏನು ಹತ್ಯೆ ಆಗಿದೆ ಅದು ಶಿಕ್ಷೆ ಆಗಲೇಬೇಕು. ಕಾನೂನು ರೀತಿಯಲ್ಲಿ ಏನಿದೆ ಶಿಕ್ಷೆ ಅದೇನು ಈಗ ನಮ್ಮ ಇಂಡಿಯಾದಲ್ಲಿ ಈಗ ಕೋರ್ಟು ಕಚೇರಿ ಅಂತ ಹೋದರೆ ಇಂಡಿಯಾದಲ್ಲಿ ದೇರ್ ಆರ್ 5 crores ಪೆಂಡಿಂಗ್ ಕೇಸ್ ಇದೆ. ಅದು ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಅಂದರೆ ಕೊನೆಗೆ ಅದು ಜಸ್ಟಿಸ್ ಅನ್ನೋದು ಅಷ್ಟು ಈಸಿಯಾಗಿ ಅದು ಬೇಗ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ 5 years 10 years 20 years ನೀವು ನೋಡಿದ್ರೆ ಹಳೆ ಕೇಸಸ್ 2012 ಕೇಸಸ್ 2023 ಜಡ್ಜ್ಮೆಂಟ್ ಬಂದಿರುತ್ತೆ. ಅದು ಏನಪ್ಪ ಅಂತಂದರೆ ಇದು ಸ್ಟೇಟ್ ಪಬ್ಲಿಕ್ ಇಂಟ್ರೆಸ್ಟ್ ತೊಗೊಂಡು ವಿತಿನ್ ಎ ಡೇ ಇಲ್ಲ ವಿತಿನ್ ಎ ಮಂತ್ ಇಲ್ಲ ವಿತಿನ್ ಎ ವೀಕಲ್ಲಿ ಈ ಒಂದು ಜಸ್ಟಿಸ್ ಸಿಗಬೇಕು. ಈಗ ಶಿಕ್ಷೆ ಆಗಬೇಕು ಅಂತ ಹೇಳ್ತಿದ್ರೆ ಯಾವ ಥರ ಶಿಕ್ಷೆ ಆಗಬೇಕು? ಶಿಕ್ಷೆ ಕಾನೂನು ರೀತಿಯಲ್ಲಿ ಆಗಬೇಕು. ಕಾನೂನು ಮೀರಿ ಏನಾದರೂ ಜನಗಳನ್ನ ಒಂದು ಒಪಿನಿಯನ್ ತೊಗೊಂಡು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅದು ಶಿಕ್ಷೆ ಇಮಿಡಿಯೇಟ್ ಆಗಬೇಕು. ಜನಗಳ ಒಪಿನಿಯನ್ ತೊಗೊಬೇಕು. ಓಕೆ, ಈ ಘಟನೆ ಅಂತಲ್ಲ, ಈ ರೀತಿ ಯಾವುದೇ ಘಟನೆ ಆದರೂ ಕೂಡ ರಾಜಕೀಯ ನಾಯಕರು ಯಾವುದೇ ಪಕ್ಷ ಇರಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾತಾಡ್ತಾರೆ. ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ವೈಯಕ್ತಿಕ ಕೇಸ್ ಅನ್ನೋದು, ಇನ್ನೊಂದು ಕಡೆ BJP ಅವ್ರು ಹೇಳ್ತಾರೆ ಲವ್ ಜಿಹಾದ್ ಅಂತ. ನಿಮಗೆ ಏನು ಅನಿಸುತ್ತೆ? ನನ್ನ ಒಂದು ಒಪಿನಿಯನ್ ಏನಪ್ಪ ಅಂದರೆ, ಒಂದು ಹೆಣ್ಣಿನ ಸಮಸ್ಯೆ ಇನ್ನೊಂದು ಹೆಣ್ಣಿಗೆ ಗೊತ್ತಿರುತ್ತೆ. ಅವ್ರು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ. ಪ್ಲಸ್ ಅದ್ರ ಜೊತೆಲಿ ಅವ್ರ ತಂದೆ ತಾಯಿಗೆ ಆ ಒಂದು ಪೈನು ಯಾರು ಆ ಪೈನ ಬಗ್ಗೆ ನೀಗ್ಸೋಕ್ಕಾಗಲ್ಲ, ಅದು ಸಮಾನ ತೂಗ್ಸೋಕ್ಕಾಗಲ್ಲ. ಜನ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಆ ಒಂದು ವಿಷಯನ ಈ ಒಂದನ್ನ ನ್ಯೂಟ್ರಲ್ ಆಗಿ ತೊಗೊಬೇಕು. ಯಾವುದೇ ಕಾರಣಕ್ಕೂ ಇದನ್ನು ರಾಜಕೀಯ ಉದ್ದೇಶದಿಂದ ನೋಡಬಾರ್ದು. ಅವರ